ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪೀಠಿಕೆಯ ತೃತೀಯಾಂಶದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀಮದ್ವಾಯು ಮಹಾಪುರಾಣದ ದ್ವಿತೀಯ ಖಂಡದಲ್ಲಿ ಸ್ವಯಂಭುವಾದಿ ಸಪ್ತಮನುಗಳ ವರ್ಣನೆಯು, ಚಾಕ್ಷುಷ ಮನ್ವಂತರದಲ್ಲಿ ದಕ್ಷ ಪ್ರಜಾಪತಿಗೆ ಉತ್ತಾನಪಾದ ರಾಜನು, ಅವನ ಸಂತತಿಯಲ್ಲಿ ವೇನರಾಜನು ಉತ್ಪನ್ನರಾಗಿರುವರೆಂಬ ವಿಷಯವು ಉಕ್ತವಾಗಿದೆ. ಆ ವೇನರಾಜನು ಲೋಕಕಂಟಕನೂ ಐಶ್ವರ್ಯ ಮಧೋನ್ಮತ್ತನೂ
ಪ್ರಜಾಘಾತುಕನೂ ಆಗಿದ್ದನು. ಆಗ ಮಳೆ ಬೆಳೆಗಳಿಲ್ಲದೆ ಕ್ಷಾಮ ಡಾಮರಗಳಿಂದ ಪ್ರಜೆಗಳು ಬಹಳವಾಗಿ ಪೀಡಿತರಾಗಿದ್ದರು. ತರುವಾಯ ಕರುಣಾಳುಗಳಾದ ಮಹರ್ಷಿಗಳೆಲ್ಲರೂ ಒಟ್ಟುಗೂಡಿ ಲೋಕ ಕಲ್ಯಾಣಕ್ಕಾಗಿ ಬಲಾತ್ಕಾರದಿಂದ ವೇನರಾಜನನ್ನು ಹಿಡಿದು ಅವನ ಬಲಗೈಯನ್ನು ಮಥಿಸಿದರು. ಆಗ ಸಮುದ್ರ ಮಥನದಿಂದ ಅಮೃತವು ಜನಿಸಿದಂತೆ ಧರ್ಮಾತ್ಮನೂ ಜ್ಞಾನಿಯೂ ಆದ ಪೃಥು ಮಹಾರಾಜನು ಜನಿಸಿದನು. ತರುವಾಯ ಅವನು ಪ್ರಜಾಹಿತಕ್ಕಾಗಿ ಭೂದೇವಿಯನ್ನು ಪ್ರಾರ್ಥಿಸಿ ವಿಷಮ ಭಾಗವನ್ನು ಸಮ ಮಾಡಿ ಗೋರೂಪಿಯಾದ ಭೂಮಿಯಿಂದ ಕ್ಷೀರವನ್ನು ಕರೆದನು. ಅದರಿಂದ ಸಕಲ ವಸ್ತುಗಳೂ ದೊರೆತವು. ಅಂದಿನಿಂದ ಪೃಥ್ವಿಯಲ್ಲಿ ಸಕಲ ಧನ ಧಾನ್ಯ ಸಮೃದ್ಧಿಯೂ ವರ್ಣಾಶ್ರಮ ಧರ್ಮಗಳೂ ಉಂಟಾದವು. ಹೀಗೆ ಮಹರ್ಷಿಗಳು ವೇನರಾಜನನ್ನು ತೆಗೆದುಹಾಕಿ ಪೃಥು ಮಹಾರಾಜನಿಂದ ಲೋಕ ಕಲ್ಯಾಣವನ್ನು ಉಂಟು ಮಾಡಿಸಿದರು. ಮಹಾನುಭಾವನೂ ಧರ್ಮಾತ್ಮನೂ ಆದ ಪೃಥು ಮಹಾರಾಜನಿಂದ ಭೂಮಾತೆಯು ಸಕಲ ಕಲಾಪೂರ್ಣಳು, ನವರತ್ನಗಳಿಂದ ಮಂಡಿತಳು, ವರ್ಣಾಶ್ರಮ ಧರ್ಮಗಳಿಂದ ಮಾನ್ಯಳು, ಗ್ರಾಮ ನಗರ ಉಪವನಾದಿಗಳಿಂದ ಭೂಷಿತಳು, ಸಮಸ್ತ ಸಮೃದ್ಧಿಗಳಿಂದ ಅಲಂಕೃತಳೂ ಆಗಿ ಪೃಥಿವಿ ಎಂಬ ನಾಮವನ್ನು ಪಡೆದು ಪ್ರಖ್ಯಾತಳಾದಳು ಎಂಬ ವಿಷಯವು ಉಕ್ತವಾಗಿದೆ. ಶ್ರೀ ಪರಮಪುರುಷನೊಬ್ಬನೇ ಅನಂತ ನಾಮಗಳಿಂದ ಪ್ರಖ್ಯಾತನಾಗಿರುವನು. ಆ ಪರಮಾತ್ಮನೊಬ್ಬನೇ ಬ್ರಹ್ಮ, ವಿಷ್ಣು, ಮಹೇಶ್ವರಾದಿ ನಾಮಗಳಿಂದ ವ್ಯವಹರಿಸಲ್ಪಡುವನು. ಅವನಿಂದಲೇ ಸೃಷ್ಟಿ, ಸ್ಥಿತಿ, ಸಂಹಾರಾದಿಗಳು ಉಂಟಾಗುವವು. ಈ ವಿಷಯವೂ ಕೂಡ ನಿರೂಪಿತವಾಗಿದೆ. ಈ ಜಗತ್ತಿಗೆ ಅನೇಕ ದೇವತೆಗಳು ಸ್ವತಂತ್ರವಾಗಿ ಕಾರಣರಾಗಿದ್ದರೆ ಬಹುನಾಯಕತ್ವದಿಂದ ರಾಜ್ಯವು ಕೆಡುವಂತೆ ಪ್ರಪಂಚವೇ ದುಃಖಕ್ಕೆ ಭಾಗಿಯಾಗಬೇಕಾಗುವುದು. ಆದುದರಿಂದ ಒಬ್ಬನೇ ಭಗವಂತನು ಸೃಷ್ಟ್ಯಾದಿಗಳನ್ನು ಮಾಡುವನು ಮತ್ತು ಪ್ರಜೆಗಳ ಕರ್ಮಾನುಗುಣವಾಗಿ ಫಲದಾಯಕನೂ ಆಗುವನು. ಶ್ರಾದ್ದ ಪ್ರಕರಣದಲ್ಲಿ ಪಿತೃಗಳು, ಪಿತೃದೇವತೆಗಳು, ವಿಶ್ವೇ ದೇವತೆಗಳೆಂದು 3 ಪಂಗಡದವರು ಉಕ್ತರಾಗಿರುವರು. ಇವರಲ್ಲಿ ವಿಶ್ವೇ ದೇವತೆಗಳು ದಕ್ಷ ಪ್ರಜಾಪತಿಯ ಕುಮಾರಿಯಾದ ವಿಶ್ವೇದೇವಿಗೂ ಧರ್ಮದೇವನಿಗೂ ಜನಿಸಿದ ಮಕ್ಕಳಾಗಿರುವರು. ಇವರು ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದಲೂ ಪಿತೃದೇವತೆಗಳಿಂದಲೂ ಶ್ರಾದ್ದದಲ್ಲಿ ಅಗ್ರಪೂಜೆಯು ದೊರೆಯುವಂತೆ ವರಗಳನ್ನು ಪಡೆದರು. ಆದುದರಿಂದ ಶ್ರಾದ್ದ ಕರ್ಮದಲ್ಲಿ ಅವರಿಗೆ ಪಿತೃಗಳಿಗಿಂತಲೂ ಮೊದಲು ಪೂಜಿಸಬೇಕು. ಪಿತೃದೇವತೆಗಳು ಪಿತೃಗಳಿಗಿಂತಲೂ ಭಿನ್ನರಾಗಿರುವರು. ಈ ಪಿತೃದೇವತೆಗಳು ದೇವತೆಗಳ ಕುಮಾರರೂ ಮಹಾನುಭಾವರೂ ಆಗಿರುವರು. ಪುರುಷರು ಶ್ರಾದ್ದ ಕರ್ಮದಲ್ಲಿ ಪಿತೃಗಳಿಗಾಗಿ ಮಾಡಿದ ಅನ್ನದಾನಾದಿಗಳನ್ನು ಅವರವರ ಪಿತ್ರಾದಿಗಳು ಯಾವ ದೇಶದಲ್ಲಿ ಯಾವ ಪ್ರಾಣಿಯಾಗಿ ಜನಿಸಿದ್ದರೂ ಈ ಪಿತೃದೇವತೆಗಳು ಅವರಿಗೆ ಯೋಗ್ಯವಾದ ಆಹಾರವನ್ನಾಗಿ ಮಾಡಿಕೊಟ್ಟು ತೃಪ್ತಿಗೊಳಿಸುವರು. ಬ್ರಹ್ಮನು ಹಾಗೆಯೇ ಅವರಿಗೆ ವರವನ್ನು ಕೊಟ್ಟಿರುವನು.
ಬ್ರಹ್ಮದೇವನ ವರದಿಂದ ಈ ಮಹಾಶಕ್ತಿಯು ಪಿತೃದೇವತೆಗಳಿಗೆ ಉಂಟಾಗಿವೆ. ಪುರುಷರಿಗೆ ಜನ್ಮಾಂತರದಲ್ಲಿ ಪುರುಷ ಜನ್ಮವು ಬರುವುದೇ ವಿನ ಬೇರೆ ಜನ್ಮವು ಬರುವುದಿಲ್ಲವೆಂದು ಹೇಳುವವರ ವಾದವು ಯುಕ್ತಿ ವಿರುದ್ಧವೂ ಶಾಸ್ತ್ರ ವಿರುದ್ಧವೂ ಆಗಿದೆ. ಪುರುಷರು ತಾವು ಮಾಡಿರುವ ಕರ್ಮಾನುಸಾರವಾಗಿ ಉತ್ತಮವಾದ ಪುರುಷ ಜನ್ಮವು ಅಧಮವಾದ ಪ್ರಾಣಿ ಜನ್ಮವು ಉಂಟಾಗುವುದೆಂಬ ವಿಷಯವು ಶಾಸ್ತ್ರಸಮ್ಮತವಾಗಿದೆ. ಹೀಗೆ ಮಹರ್ಷಿಗಳು ಭೂತ ಭವಿಷ್ಯದ್ವರ್ತಮಾನ ವಿಷಯಗಳನ್ನು ಜನ್ಮಾಂತರಗಳ ವಿಷಯಗಳನ್ನು ಕಲ್ಪಾಂತರಗಳಲ್ಲಿಯೂ ಯುಗಾಂತರಗಳಲ್ಲಿಯೂ ಲೋಕಾಂತರಗಳಲ್ಲಿಯೂ ನಡೆಯುವ ವಿಷಯಗಳನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳಿದು ಪುರಾಣಾದಿಗಳಲ್ಲಿ ವರ್ಣಿಸಿರುವರು. ಆದುದರಿಂದ ಇಹ ಪರಗಳಲ್ಲಿ ಸುಖಾಭಿಲಾಷೆಯುಳ್ಳ ಪುರುಷರು ಶಾಸ್ತ್ರೋಕ್ತವಾದ ಕರ್ಮಗಳನ್ನಾಚರಿಸಿ ಇಹ ಪರ ಸೌಖ್ಯಗಳನ್ನು ಪಡೆಯಬೇಕು. ತದನಂತರ ದಾನ ಫಲಗಳು ವಿಶೇಷವಾಗಿ ವರ್ಣಿತವಾಗಿವೆ. ಈ ಲೋಕದಲ್ಲಿ ಸಕಲೈಶ್ವರ್ಯ ಸಂಪನ್ನರಾದ ಮಹಾರಾಜರು, ಶ್ರೀಮಂತರು ಮತ್ತು ದರಿದ್ರರು ಇರುವ ವಿಷಯವು ಸರ್ವರಿಗೂ ವಿದಿತವಾಗಿಯೇ ಇರುತ್ತದೆ. ಹೀಗೆ ಶ್ರೀಮಂತರು ಮಹದೈಶ್ವರ್ಯಗಳಿಂದ ಸಕಲ ಭೋಗಗಳನ್ನು ಅನುಭವಿಸುವುದಕ್ಕೂ, ದರಿದ್ರರು ಬಡತನದಿಂದ ಮಹಾ ದುಃಖಗಳನ್ನು ಪಡೆಯುವುದಕ್ಕೂ ಕಾರಣಗಳು ಇದ್ದೇ ಇರಬೇಕು. ಇಲ್ಲದಿದ್ದರೆ ಸೃಷ್ಟಿಕರ್ತನಿಗೆ ಪಕ್ಷಪಾತವು ವೈಷಮ್ಯವು ಬರಬೇಕಾಗುವುದು. ಆದುದರಿಂದ ಇದಕ್ಕೆ ಬೇರೆ ಕಾರಣಗಳು ಇರಲೇಬೇಕು. ಅಂತಹ ಕಾರಣಗಳನ್ನು ವಿಚಾರ ಮಾಡುವುದು ಸೂಕ್ತವಾಗಿದೆ. ಅವು ಯಾವುವೆಂದರೆ ನಾದತ್ತಮುಪತಿಷ್ಠತೆ ಎಂಬ ಪ್ರಮಾಣಾನುಗುಣವಾಗಿ ಮನುಷ್ಯರು ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯ ಪಾಪ ಕರ್ಮಗಳೇ ಆಗಿರುತ್ತವೆ. ಅಂದರೆ ಯಾವ ಪುರುಷರು ಪೂರ್ವದಲ್ಲಿ ಯೋಗ್ಯರಾದ ಸತ್ಪಾತ್ರರಿಗೆ ಭಕ್ತಿಯಿಂದ ಸಕಲ ವಸ್ತುಗಳನ್ನು ದಾನ ಮಾಡಿರುವರೋ ಅವರು ಈ ಜನ್ಮದಲ್ಲಿ ಸಕಲ ಸುಖಗಳನ್ನು ಅನುಭವಿಸುವರು. ಯಾವ ಪುರುಷರು ಗೋದಾನ, ಭೂದಾನ ಇವೇ ಮೊದಲಾದ ಸಕಲ ವಸ್ತುಗಳನ್ನು ಶ್ರದ್ಧೆಯಿಂದ ಸತ್ಪಾತ್ರರಿಗೆ ದಾನ ಮಾಡಿರುವರೋ ಅವರು ಈ ಲೋಕದಲ್ಲಿ ಮಹಾರಾಜರಾಗಿ ಜನಿಸಿ ಸರ್ವ ಸುಖಗಳನ್ನು ಅನುಭವಿಸುವರು. ಯಾವನು ಕೆಲವು ದಾನಗಳನ್ನು ಮಾತ್ರ ಮಾಡಿರುವನೋ ಅವನು ಶ್ರೀಮಂತನಾಗಿ ಜನಿಸಿ ಗ್ರಾಮ ನಗರಾದಿಗಳಿಗೆ ಯಜಮಾನನಾಗಿ ಯೋಗ್ಯ ಸುಖವನ್ನು ಪಡೆಯುವನು. ಯಾವನು ಯೋಗ್ಯತೆ ಇದ್ದರೂ ಪಿತೃಕಾರ್ಯಾದಿಗಳಲ್ಲಿ ಶ್ರದ್ಧೆ ಇಲ್ಲದೆ ಯಾವ ದಾನಾದಿಗಳನ್ನು ಮಾಡಿರುವುದಿಲ್ಲವೋ ಅವನು ದರಿದ್ರನಾಗಿ ಹುಟ್ಟಿ ಮನೆ ಮಠಗಳಿಲ್ಲದೆ ಭಿಕ್ಷುಕನಾಗಿ ತಿಂಡಿಗಿಲ್ಲದೆ ಬೀದಿ ಕೇರಿಗಳಲ್ಲಿ ಅಲೆದಾಡುವನು. ಆದುದರಿಂದ ಸಿರಿತನಕ್ಕೂ ಬಡತನಕ್ಕೂ ದಾನಾದಿಗಳು ಕಾರಣಗಳೇ ಹೊರತು ಬೇರೆ ಯಾವ ಕಾರಣವೂ ಇಲ್ಲವೆಂದು ಪುರಾಣಗಳಲ್ಲಿ ಉಕ್ತವಾಗಿದೆ. ಮತ್ತು ಊಷರ ಭೂಮಿಯಲ್ಲಿ ಅಕಾಲದಲ್ಲಿ ಬಿತ್ತಿದ ಬೀಜಗಳು ಫಲ ಕೊಡದೆ ವ್ಯರ್ಥವಾಗುವಂತೆ ಅಯೋಗ್ಯರಿಗೆ ಅಕಾಲದಲ್ಲಿ ಕೊಟ್ಟ ದಾನವು ನಿರರ್ಥಕವಾಗುವುದು.
ಉತ್ತಮವಾದ ಭೂಮಿಯಲ್ಲಿ ಸಕಾಲದಲ್ಲಿ ಬಿತ್ತಿದ ಬೀಜಗಳಂತೆ ಸತ್ಪಾತ್ರರಿಗೆ ಕಾಲ ವಿಶೇಷದಲ್ಲಿ ಕೊಟ್ಟ ದಾನವು ಮಹಾಫಲಪ್ರದವಾಗುವುದು. ಸತ್ಪಾತ್ರರಿಗೆ ಕೊಟ್ಟ ದಾನದಿಂದ ದೇವತೆಗಳು ತೃಪ್ತರಾಗುವರು. ಅಯೋಗ್ಯರ ದಾನದಿಂದ ರಾಕ್ಷಸರು ತೃಪ್ತರಾಗಿ ಉಪಕಾರಕ್ಕೆ ಪ್ರತಿಯಾಗಿ ಅಪಕಾರವನ್ನೇ ಮಾಡುವರು. ಆದುದರಿಂದ ಸಿರಿತನಕ್ಕೆ ದಾನವು, ಬಡತನಕ್ಕೆ ಲೋಭವು ಕಾರಣಗಳೆಂದು ವ್ಯಕ್ತವಾಗುತ್ತದೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪೀಠಿಕೆಯ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.